ನಟ್ಟಹಳ್ಳಿ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ನಮ್ಮ ನಾಡಿನ ಹೆಸರಾಂತ ಧಾರ್ಮಿಕ ಸ್ಥಳವಾಗಿರುವ ಶ್ರೀ ರಂಗನಾಥ ಸ್ವಾಮಿಯ ಆಶ್ರಯ ತಾಣ ಹಾಗೂ ಶ್ರೀ ಸಪ್ತಾಂಜನೇಯ ಸ್ವಾಮಿಯ ಆಶ್ರಯ ತಾಣವಾಗಿರುವಂತಹ ಹಳ್ಳೂರು ಗ್ರಾಮದಲ್ಲಿ ನಡೆಸಲು ಎಲ್ಲರೂ ತೀರ್ಮಾನಿಸಿದ್ದಾರೆ. ಬಹುಶಃ ಈ ತೀರ್ಮಾನಕ್ಕೆ ಹಳ್ಳೂರು ಗ್ರಾಮಸ್ಥರು ಮತ್ತು ಎಲ್ಲ ತಾಲೂಕಿನ ಸಾಹಿತ್ಯಾಭಿಮಾನಿಗಳು ಸ್ವಾಗತವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮಗೆ ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ತಾಲೂಕಿನವರೇ ಆದಂತ ಮಾಸೂರು ಗ್ರಾಮದ ಈಗ ಸದ್ಯ ಮೈಸೂರಿನಲ್ಲಿ ವಾಸವಾಗಿರುವಂತಹ ಜಯಪ್ಪ ಹೊನ್ನಾಳಿ ಅವರು ಈ ಬಾರಿಯ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹುಶಃ ಒಂದು ಚಿಕ್ಕ ಗ್ರಾಮದಿಂದ ಮೈಸೂರಿನವರೆಗೂ ಪ್ರಯಾಣಿಸಿ ಅಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಬಹುಶಃ ಎಲ್ಲ ಸಾಹಿತಿಗಳ ಜೊತೆ ಒಡನಾಡ ಹೊಂದಿ ಇವತ್ತಿನ ಈ ಸಾಹಿತ್ಯ ಲೋಕದಲ್ಲಿ ಒಳ್ಳೆ ಹೆಸರನ್ನು ಇವತ್ತು ಅವರು ಗಳಿಸಿದ್ದಾರೆ. ಎಲ್ಲ ಹಿರಿಯ ಸಾಹಿತ್ಯಗಳ ಒಡನಾಡಿಗಳು ಸಹ ಆಗಿದ್ದಾರೆ. ಅಂಥವರು ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನಿಜಕ್ಕೂ ಸಂತಸ ವಿಷಯ. ಅದರ ಜೊತೆಗೆ ಹಳ್ಳೂರಿನಲ್ಲಿ ನಡೆಯುವಂತಹ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೆಸರಾಂತ ಸಾಹಿತಿಗಳು, ಚಿಂತಕರು, ಗುರುದ್ವಯರು ಹಾಗೂ ರಾಜಕಾರಣಿಗಳು ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ನಾವೆಲ್ಲರೂ ಸಹ ಈ ಒಂದು ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕಂಕಣಬದ್ಧರಾಗಿದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಸರ್ವಜ್ಞನ ಕಾರ್ಯಕ್ಷೇತ್ರ ಊರಾಗಿರ್ತಕ್ಕಂಥ ಐತಿಹಾಸಿಕ ನಗರವಾಗಿರ್ತಕ್ಕಂಥ ಮಾಸೂರಿನಿಂದ ಮೈಸೂರಿನ ಸಾಂಸ್ಕೃತಿಕ ನಗರ ಮೈಸೂರಿಗೆ ಹೋಗಿ ಗೀತ ಸಾಹಿತ್ಯದಲ್ಲಿ ಮತ್ತು ಹೈಕುಗಳಲ್ಲಿ ತನ್ನದೇ ಆದಂಥ ಅದ್ಭುತವಾದಂಥ ರಚನೆಗಳ ಮೂಲಕ ನಾಡಿನ ಸಾಹಿತ್ಯಾಭಿಮಾನಿಗಳ ಹೃದಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನಾಡಿನ ಹೆಸರಾಂತ ಎಲ್ಲ ಸಾಹಿತಿಗಳಿಂದ ಬಿರುದು ಬಾವಲಿಗಳನ್ನ ಪಡೆದಿರತಕ್ಕಂಥ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರನ್ನ ರಟ್ಟಿಹಳ್ಳಿ ತಾಲೂಕಿನ ಸಾಹಿತ್ಯ ಪರಿಷತ್ ವತಿಯಿಂದ ಜರುಗತಕ್ಕಂತಹ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮಾಡಿರತಕ್ಕಂಥದ್ದು ಮಾಸೂರಿನವನಾದ ನನಗೆ, ಆತ್ಮೀಯ ಸ್ನೇಹಿತನಾದ ನನಗೆ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ವಿಷಯವಾಗಿದೆ. ಜಯಪ್ಪ ಹೊನ್ನಾಳಿಯವರನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ತಾಲೂಕಿನ ಜನೋಪಯೋಗಿ ಶಾಸಕರಾದ UB ಬಣಕಾರ್ ಅವರಿಗೂ, ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದ MC ತುಮ್ಮನಕಟ್ಟಿ ಅವರಿಗೂ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಯ್ಯ ಹಿರೇಮಠರವರಿಗೂ, ಆಯ್ಕೆ ಸಮಿತಿಯಲ್ಲಿ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಾಚಾರ್ಯರಾದ AJ ರಾಘವೇಂದ್ರ ಅವರಿಗೂ, KR ಕೊಣತಿ ಅವರಿಗೂ, ರಟ್ಟಿಹಳ್ಳಿ ನಗರ ಘಟಕದ ಅಧ್ಯಕ್ಷರಾದ ಗಣೇಶಣ್ಣರವರಿಗೂ ಹಾಗೂ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ರಟ್ಟಿಹಳ್ಳಿ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಳ್ಳೂರಲ್ಲಿ ನಡೆಯುತ್ತಿದ್ದು, ಈ ಒಂದು ಸಮ್ಮೇಳನಕ್ಕೆ ನಾವು ಸರ್ವಾಧ್ಯಕ್ಷರನ್ನಾಗಿ ಶ್ರೀಯುತ ಜಯಪ್ಪ ಹೊನ್ನಾಳಿ, ಸಾಹಿತಿಗಳು, ಜನಕವಿ ಅಂತಕ್ಕಂಥ ಬಿರುದನ್ನು ಪಡೆದಂಥವರು, ಮಾಸೂರಿನಿಂದ ಮೈಸೂರಿಗೆ ಹೋಗಿ ನೆಲೆಸಿ ತಮ್ಮದೇ ಆದಂಥ ಒಂದು ಸಾಹಿತ್ಯದ ಲೋಕವನ್ನು, ಸಾಹಿತ್ಯದ ಮೆರಗನ್ನು ಕನ್ನಡ ನಾಡಿನಲ್ಲಿ ಬಿಂಬಿಸಿರ್ತಕ್ಕಂಥ ಶ್ರೀಯುತ ಜಯಪ್ಪ ಹೊನ್ನಾಳಿಯವರನ್ನು ನಾವು ಅತ್ಯಂತ ಉತ್ಸುಕತೆಯಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರು ಸೇರಿ ಅವರನ್ನು ಬಹಳಷ್ಟು ಒಂದು ವೈಭವಯುತವಾಗಿ ನಾವು ಮೆರಗಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ರಟ್ಟಿಹಳ್ಳಿ ತಾಲೂಕಿನ ಹೆಸರನ್ನು ಅಜರಾಮರವಾಗಿ ಸಾಹಿತ್ಯ ಲೋಕದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರನ್ನು ನಾವು ಆರಿಸಿದ್ದೇವೆ. ಶ್ರೀಯುತ ಜಯಪ್ಪ ಹೊನ್ನಾಳಿ ಇವರು ಮಾಸೂರಿನಿಂದ ಮೈಸೂರಿನವರೆಗೆ ಹೋಗಿ ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಆ ಬದುಕಿನೊಂದಿಗೆ ನಮ್ಮ ಸಾಹಿತ್ಯ ಕ್ಷೇತ್ರವನ್ನು ಬಿಂಬಿಸಿ ಮಾಸೂರಿನ ಹೆಸರನ್ನು ಮೈಸೂರಿನಲ್ಲಿ ಬೆಳಗಿಸ್ತಕ್ಕಂಥ ಅತ್ಯಂತ ಮಹಾನ್ ಕವಿಗಳು ಅಂತಕ್ಕಂಥ ಹಾಗೂ ಸಾಹಿತಿಗಳು ಅಂತಕ್ಕಂಥ ಒಂದು ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ಶ್ರೀಯುತ ಜಯಪ್ಪ ಹೊನ್ನಾಳಿಯವರು ನಮ್ಮ ಮಾಸೂರಿನಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಇವತ್ತು ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಿ, ಶ್ರೀಮಂತ ಸಾಹಿತಿಗಳಾಗಿ ಎಲ್ಲರ ನಾಡು ನುಡಿಯೊಳಗೆ ಅವರ ಹೆಸರು ಅಜರಾಮರವಾಗಿದೆ. ಅಂಥ ಒಬ್ಬ ಮಹಾನ್ ಸಾಹಿತಿಗಳನ್ನು ನಮ್ಮ ರಟ್ಟಿಹಳ್ಳಿ ತಾಲೂಕಿನ
ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆರಿಸಿದ್ದು ಬಹಳಷ್ಟು ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಜಯಪ್ಪ ಹೊನ್ನಾಳಿಯವರ ಸಾಹಿತ್ಯಿಕ ಕೃತಿಗಳು ಬಹಳಷ್ಟು ಅತ್ಯಂತ ಅದ್ಭುತವಾಗಿವೆ. ಓದ್ತಕ್ಕಂಥ ಒಂದು ಮನಸ್ಸನ್ನು ತುಮುಲಗೊಳಿಸ್ತಕ್ಕಂಥ ಒಂದು ಸಾಹಿತ್ಯ ರಚನೆ ಅವರಲ್ಲಿ ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಇಂಥ ಸಾಹಿತ್ಯದ ಒಂದು ಸಾಹಿತ್ಯ ಸಮ್ಮೇಳನದ ಒಂದು ತೇರನ್ನು ಎಳಿಲಿಕ್ಕೆ ಅವರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಹಾಗೂ ಅತ್ಯಂತ ಸೂಕ್ತ ವ್ಯಕ್ತಿಗಳು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಜಯಪ್ಪ ಹೊನ್ನಾಳಿಯವರ ಒಂದು ಕಾವ್ಯ ಶೈಲಿ, ಅವರ ಸಾಹಿತ್ಯಾಭಿರುಚಿ, ಅವರ ಒಂದು ಉತ್ಸುಕತೆ ಈ ನಮ್ಮ ರಟ್ಟೇಹಳ್ಳಿ ತಾಲೂಕಿಗೆ ಸೀಮಿತ ಆಗದೆ ಇನ್ನು ಮುಂದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೂ ರಾಜ್ಯ ಸಾಹಿತ್ಯ ಸಮ್ಮೇಳನಕ್ಕೂ ಅವರ ಒಂದು ಮಹಿಮೆ ಬೆಳಗಲಿ ಅಂತಕ್ಕಂಥ ಸಂದೇಶವನ್ನು ಸಹ ಈ ಸಂದರ್ಭದಲ್ಲಿ ನಾನು ನೀಡ್ತಾ ಇದ್ದೇನೆ. ನಮ್ಮ ರಟ್ಟಿಹಳ್ಳಿಯ ಸರ್ವ ಕನ್ನಡಾಭಿಮಾನಿಗಳು ಜಯಪ್ಪ ಹೊನ್ನಾಳಿಯವರ ಸರ್ವಾಧ್ಯಕ್ಷತೆಯನ್ನು ಬಹಳಷ್ಟು ಉತ್ಸುಕತೆಯಿಂದ, ಆದರಪೂರ್ವಕವಾಗಿ, ಆತ್ಮಾಭಿಮಾನದಿಂದ ಈ ಕನ್ನಡದ ಮಗನನ್ನು, ಕನ್ನಡದ ಒಂದು ತೇರನ್ನು ಎಳಿಲಿಕ್ಕೆ ಆಸಕ್ತಿಯಿಂದ ಆರಿಸಿದ್ದಾರೆ. ಅದು ಸಹ ಒಬ್ಬರ ನಿರ್ಧಾರ ಅಲ್ಲ, ಇಡೀ ನಮ್ಮ ರಟ್ಟಳ್ಳಿ ತಾಲೂಕಿನ ಸರ್ವ ಕನ್ನಡಾಭಿಮಾನಿಗಳ ನಿರ್ಧಾರ ಆಗಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಬರ್ತೇನೆ. ಮಾಸೂರಿನ ಮಗನಾದರೂ ಸಹಿತ ಅವರು ಇಡೀ ನಾಡಿನ ಮಗ, ಇಡೀ ನಾಡಿನ ಕನ್ನಡದ ಹೆಮ್ಮೆಯ ಪುರುಷ ಹಾಗೂ ಅವರ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯಗಳ ಒಂದು ಒಗ್ಗೂಡುವಿಕೆ ಅವರಲ್ಲಿ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿದೆ, ಅವರನ್ನು ಒಬ್ಬ ಶಿಸ್ತಿನ ಕನ್ನಡಿಗನಾಗಿ ನಿರ್ಮಿಸಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಮಾನ್ಯ ಶಾಸಕರು ಹಾಗೂ ಸರ್ವ ಕನ್ನಡಾಭಿಮಾನಿಗಳು ಅವರ ಒಂದು ಆಯ್ಕೆಯನ್ನು ಬಹಳಷ್ಟು ಒಮ್ಮತದಿಂದ ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಅವರ ಒಂದು ಮಾತಿನ, ಅವರ ಒಂದು ಆಯ್ಕೆಯ ಒಂದು ಹಿರಿಮೆ ನಮ್ಮ ಕನ್ನಡ ನಾಡಿನ, ನಮ್ಮ ರಟ್ಟಿಹಳ್ಳಿ ತಾಲೂಕಿನ ಹಿರಿಮೆಯಾಗಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾನೆ. ಅವರ ಸಾಹಿತ್ಯಾಭಿರುಚಿ ಇದೇ ರೀತಿ ಬೆಳಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಸ್ಕರಿಸಿ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸಿ, ರಟ್ಟೇಹಳ್ಳಿ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸುಸಂದರ್ಭದಲ್ಲಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಾಡಿನ ಹೆಸರಾಂತ ಕವಿ, ವಿಮರ್ಶಕ, ಸಾಹಿತಿ, ಬರಹಗಾರ, ಜಯಕವಿ ಜಯಪ್ಪ ಹೊನ್ನಾಳಿ ಅವರನ್ನು ಇಡೀ ತಾಲೂಕಾ ಘಟಕದಿಂದ ಒಮ್ಮತದ ಅಭಿಪ್ರಾಯದ ಮೂಲಕ ಎಲ್ಲರೂ ಕೂಡಿ ಆಯ್ಕೆಯನ್ನು ಮಾಡಿದ್ದು ಬಹಳ ಸಂತೋಷವನ್ನು ತಂದಿದೆ. ಇಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದ ನಾಡಿನ ಸುಪ್ರಸಿದ್ಧ ಸಾಹಿತಿಗಳ ಎಲ್ಲ ಸಮಕಾಲೀನ ಸಂಪರ್ಕವನ್ನಿಟ್ಟುಕೊಂಡು ಎಲ್ಲರ ಬಾಯಲ್ಲಿ ಜಯಕವಿ ಜಯಕವಿ ಎನ್ನುವಂತಹ ಮಾತನ್ನು ನಾವು ಕೇಳಿದಾಗ ಮೈಸೂರಿಗೆ ತೆರಳಿದಂಥ ಸಂದರ್ಭದಲ್ಲಿ ಕೃಷ್ಣೇಗೌಡರು ಇವರ ಬಗ್ಗೆ ಹೊಂದಿರುವಂಥ ವಿಶೇಷ ಅಭಿಮಾನವನ್ನು ಕಂಡು ನಾವು ಎಂತಹ ಮೇರು ವ್ಯಕ್ತಿತ್ವವನ್ನು ಇಷ್ಟು ದಿನ ಏಕೆ ಅವರನ್ನು ಪರಿಗಣಿಸಲಿಲ್ಲ ಎನ್ನುವಂತಹ ಭಾವನೆ ವ್ಯಕ್ತವಾಯಿತು. ಇಂತಹ ಅಭೂತಪೂರ್ವ ವ್ಯಕ್ತಿತ್ವದ ಮಹಾನ್ ವ್ಯಕ್ತಿಯನ್ನು ಈ ನಾಡಿನ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಹಳ್ಳೂರಿನಲ್ಲಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವವಾಗಿ ಜರುಗಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಈ ಸಮ್ಮೇಳನಾಧ್ಯಕ್ಷರನ್ನ ನೋಡ್ತಕ್ಕಂಥದ್ದೇ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಅತಿ ಹೆಚ್ಚು ಭಾಗವಹಿಸಿಕೊಂಡು ನಾವು ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡೋಣ ಎನ್ನುವಂತಹ
ಮಾತನ್ನು ಹೇಳ್ತೇನೆ. ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ರಟ್ಟಿಹಳ್ಳಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ತಮ್ಮೆಲ್ಲರ ಗಮನಕ್ಕೂ ತರುವ ವಿಷಯವೇನೆಂದರೆ, ದಿನಾಂಕ 31/1/2026 ದಿವಸ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಹಳ್ಳೂರಿನಲ್ಲಿ ರಟ್ಟಿಹಳ್ಳಿ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದು, ಆ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನು ಯಾರನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಆಲೋಚನೆ ಮಾಡಿದಾಗ ನಾವೆಲ್ಲರೂ ಒಮ್ಮತದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಜಯಪ್ಪ ಹೊನ್ನಾಳಿ ಮಾಸೂರಿನವರನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಆಯ್ಕೆ ಪ್ರಕ್ರಿಯೆಯನ್ನು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಯು ಬಿ ಬಣಕಾರ್ ಸರ್ ಹತ್ರ ನಾವು ತೆಗೆದುಕೊಂಡು ಹೋದಾಗ, ಯು ಬಿ ಬಣಕಾರ್ ಸರ್ ಒಂದು ಮಾತು ಹೇಳಿದರು, ಜಯಪ್ಪ ಹೊನ್ನಾಳಿಯವರು ರಾಜ್ಯ ಮಟ್ಟದ ಸರ್ವಾಧ್ಯಕ್ಷ ಸ್ಥಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ನೀವು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿಗದಿ ಮಾಡಿರ್ತಕ್ಕಂಥದ್ದು ಅಥವಾ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ವಿಚಾರ. ಇದಕ್ಕೆ ನಮ್ಮದು ಸಮ್ಮತ ಇದೆ. ಇಡೀ ರಟ್ಟಿಹಳ್ಳಿ ತಾಲೂಕಿನ ಎಲ್ಲ ಸಮಸ್ತ ಸಾಹಿತಿಗಳಾಗಿರ್ತಕ್ಕಂಥವರು ಅವರನ್ನು ಈ ಒಂದು ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಬರಮಾಡಿಕೊಂಡು ಅದ್ಧೂರಿಯಾಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡೋಣ ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ, ಸರ್ವಜ್ಞನ ನಂತರ ಗಣೇಶಪ್ಪ ದೀಕ್ಷಿತ್ ಅವರು ಸರ್ವಜ್ಞನ ನಂತರ ಕವಿಯಾಗಿರ್ತಕ್ಕಂಥವರು ಮಾಸೂರು ಗ್ರಾಮದಲ್ಲಿ ಗಣೇಶ್ ದೀಕ್ಷಿತ್ ಅವರು. ಅದಾದ ಮೇಲೆ 2ನೇ ಕವಿ ಅಂತಂದರೆ ಜಯಪ್ಪ ಹೊನ್ನಾಳಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಸರ್ವಜ್ಞನ ನೆಲದಲ್ಲಿ ಆ ಥರದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಜಯಪ್ಪ ಹೊನ್ನಾಳಿ ಅವರು ತಮ್ಮ ಸಾಹಿತ್ಯದ ಮುಖಾಂತರ ಸಾಧಿಸಿ ತೋರಿಸಿದ್ದಾರೆ ಅಂತಕ್ಕಂಥದ್ದು. ಮಾಸೂರಿನಿಂದ ಹಿಡಿದು ಮೈಸೂರುವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಸಾಕಷ್ಟು ಸಮ್ಮೇಳನಗಳ ಸರ್ವಾಧ್ಯಕ್ಷರಾಗಿಯೂ ಕೂಡ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಬಹುಶಃ ನಮ್ಮ ನೆಲದ ವ್ಯಕ್ತಿ, ನಮ್ಮ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ನಾವು ಅವರಿಗೆ ಸ್ವಾಗತ ಕೋರಿದಾಗ ಅವರು ತುಂಬ ಹೃದಯದಿಂದ ನಮ್ಮ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತೇನೆ ಅಂತಕ್ಕಂಥ ಮಾತನ್ನು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಯಪ್ಪ ಹೊನ್ನಾಳಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಮ್ಮ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವೆಲ್ಲರೂ ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಈಗೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಜೈ ಕನ್ನಡಾಂಬೆ. ರಟ್ಟಿಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಎಲ್ಲ ಸದಸ್ಯರುಗಳು ಹಳ್ಳೂರಿನ ಒಂದು ರಂಗನಾಥ ದೇವಸ್ಥಾನದಲ್ಲಿ ಮಾಡೋಣ ಅಂಥೇಳಿ, ಅದು ನಮ್ಮ ಗಡಿ ಭಾಗದ ಒಂದು ಕೊನೆ ಗ್ರಾಮವಾಗಿದ್ದು, ಅಲ್ಲಿ ನಮ್ಮ ನಾಡಿನ ಎಲ್ಲ ಪರಂಪರೆಯನ್ನು ಬೆಳೆಸಲು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ವ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದಂಥ ವಿಷಯ ಬಂದಾಗ ಜಯಣ್ಣ ಹೊನ್ನಾಳಿ ಅವರನ್ನು ನಾವು ಸಂತೋಷದಿಂದ ಅವರನ್ನು ಭೇಟಿ ಮಾಡಿ ಮೈಸೂರಿಗೆ ಹೋಗಿ ಬರೋಣ ಅಂತ ಬಂದಾಗ ಜಯಣ್ಣ ಅವರು ಒಪ್ಪಿಕೊಂಡರು. ಆ ಒಂದು ಮಾತನ್ನು ಕೇಳಿ ನಾವು ಕೃಷ್ಣೇಗೌಡರು, ನಮಗೆ ಅದೇ ಸಂದರ್ಭದಲ್ಲಿ ಪ್ರೊಫೆಸರ್ ಆದಂಥ ಕೃಷ್ಣೇಗೌಡರು ಜಯಣ್ಣ ಹೊನ್ನಾಳಿ ಅವರನ್ನು ಆಯ್ಕೆ ಮಾಡಿದ್ದನ್ನು ಬಹಳ ಸಂತೋಷ ಒಪ್ಪಿಕೊಂಡರು. ಅವರ ಸಾಹಿತ್ಯ, ಅವರ ಕನ್ನಡದ ಒಂದು ಉತ್ತಮವಾದಂಥ ಆಸೆ ಎಲ್ಲಗಳನ್ನು ತಿಳ್ಕೊಂಡಾಗ ಬಹಳ ಸಂತೋಷ ಆಯಿತು. ಜಯಣ್ಣ ಹೊನ್ನಾಳಿ ಅವರು ಈ ಒಂದು ಸಮ್ಮೇಳನಕ್ಕೆ ಮಾಡಿದ್ದು ವಿಶೇಷ ಅಂದರೆ, ಅವರು ನಮ್ಮ ತಾಲೂಕಿನವರೇ ಆಗಿ ಇಲ್ಲೇ ಹುಟ್ಟಿ ಬೆಳೆದು ಮೈಸೂರಿನಲ್ಲಿ ಬೆಳಗಿ ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನವನ್ನು 3ನೇ ಅಧ್ಯಕ್ಷರಾಗಿ ಸರ್ವಾಧ್ಯಕ್ಷರಾಗಿದ್ದಕ್ಕೆ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಆ ವಿಷಯದಲ್ಲಿ ಅವರ ಒಂದು ಸಹಕಾರ, ಅವರ ಒಂದು ನಡೆ ಚೆನ್ನಾಗಿ ಆಗಲಿ ಅಂಥೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಆಗ್ತದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದು, ಆ ಹಿನ್ನೆಲೆಯೊಳಗೆ ಒಬ್ಬ ಖ್ಯಾತ ಸಾಹಿತಿಗಳು, ಉತ್ತಮ ವಾಗ್ಮಿಗಳು ಹಾಗೂ ಖ್ಯಾತ ಕವಿಗಳು ಆಗಿರ್ತಕ್ಕಂಥ ಮಾಸೂರಿನ ಜಯಕವಿಯಂತೆ ಪ್ರಸಿದ್ಧಿ ಹೊಂದಿರತಕ್ಕಂಥ ಜಯಪ್ಪ ಹೊನ್ನಾಳಿಯವರನ್ನ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ
ಆಯ್ಕೆ ಮಾಡಲಾಗಿದೆ. ಆಯ್ಕೆ ಮಾಡಿದಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಆಯ್ಕೆ ಸಮಿತಿಯ ಸದಸ್ಯರಿಗೂ ಒಂದು ನಮ್ಮ ರಟ್ಟಿಹಳ್ಳಿ ತಾಲೂಕಿಗೆ ಹೆಮ್ಮೆ ತರ್ತಕ್ಕಂಥ ಸಂಗತಿ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರ ಆಯ್ಕೆ. ಯಾಕೆ ಅಂತ ಹೇಳಿದರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಅಪಾರ ಸಾಧನೆ ಮಾಸೂರಿನಿಂದ ಮೈಸೂರಿನವರೆಗೆ ವಿಸ್ತರಿಸಿದ್ದು, ಈಗ ಅವರನ್ನು ಅವರ ತವರು ನೆಲಕ್ಕೆ ಕರೆಸಿ ಅವ್ರನ್ನ ಸಮ್ಮೇಳನದ ಅಧ್ಯಕ್ಷರನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ತಂದಿರತಕ್ಕಂಥ ವಿಚಾರ. ಆದ ಕಾರಣ ಈ ಸಮ್ಮೇಳನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕ ಎಂಬುದು ನಮ್ಮ ಒಲವು. ಹಾಗಾಗಿ ಸಮ್ಮೇಳನದ ಯಶಸ್ವಿಗೆ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರು ಒಂದು ಕಿರೀಟ ಇದ್ದಾಗೆ. ಆ ಕಿರೀಟವನ್ನು ಸಮ್ಮೇಳನದ ಉದ್ದಕ್ಕೂ ವೈಭವಿತವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ರಟ್ಟಿಹಳ್ಳಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲಿದೆ. ಹಾಗಾಗಿ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ, ಪ್ರಸ್ತುತ ಸಮ್ಮೇಳನದ ಕಾರ್ಯಾಧ್ಯಕ್ಷರಾಗಿ ನಾನು ಅವರ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರ ಸಾಹಿತ್ಯ ಸೇವೆಯನ್ನು ವೈಭವಿತವಾಗಿ ಹಳ್ಳೂರಿನಲ್ಲಿ ಬಹು ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ ಹೇಳಿ ತೀರ್ಮಾನಿಸಲಾಗಿದೆ. ಅದಕ್ಕೆ ಎಲ್ಲರೂ ಕೂಡ ಹಳ್ಳೂರು, ರಟ್ಟಿಹಳ್ಳಿ ತಾಲೂಕು, ಹಾವೇರಿ ಜಿಲ್ಲೆಯನ್ನೊಳಗೊಂಡಂತೆ ಎಲ್ಲರೂ ಕೂಡ ವೈಭವವಾಗಿರ್ತಕ್ಕಂಥ ಒಂದು ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಕನ್ನಡ ಹಬ್ಬ ಯಶಸ್ವಿಯಾಗಬೇಕೆಂಬುದು ನಮ್ಮ ಹಾರೈಕೆ. ಧನ್ಯವಾದಗಳು.